ಯಾರಾದ್ರೂ ದೊಡ್ಡವರಿಗೆ ಕರ್ಕೊಂಡು ಹೋಗೋದು ಬರಕ್ ಹೇಳಿದ್ರೆ ಒಳ್ಳೇದಿತ್ತು. ಯಾರಿಗ್ ಗೊತ್ತೋ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಷ್ಟು ಲೇಟ್ ಆಗುತ್ತಂತ. ಬೇಗ ಬೇಗ ಸೈಕಲ್ ತುಳಿರಿ, ಮಳೆ ಬರೋದ್ರೊಳಗೆ ಮನೆ ಸೇರ್ಕೊಳ್ಳೋಣ. ಹೌದೌದು, ಬೇಗ ಬೇಗ ಬನ್ನಿ, ಆದಷ್ಟು ಬೇಗ ಈ ಕಾರ್ ದಾರಿ ಪಾರ್ ಮಾಡ್ಬಿಡೋಣ. ಇಲ್ಲೆಲ್ಲ ಏನೋ ಭೂತ ಎಲ್ಲ ತಿರುಗಾಡುತ್ತಂತೆ, ಬೇಗ ಬನ್ನಿ. ಅಯ್ಯೋ, ಕೊಂಡೆ ಎತ್ತೋಕೆ ಆಗ್ತಿಲ್ವೇ? ಈ ಖುಷಿ ನನ್ನ ಬೀಳಿಸ್ದೆ ಸರಿಯಾಗಿ ಕರ್ಕೊಂಡು ಹೋಗಿದ್ದೇ ಇಲ್ಲ. ಯಾಕೆ, ಏನಾಯ್ತೆ ಖುಷಿ? ಸರಿಯಾಗಿ ಓಡಿಸೋದಲ್ವೇನೆ? ಸರಿಯಾಗಿ ಓಡಿಸ್ತಿದ್ದೆ, ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಏನೋ ಕೆಳಗಿನ ಶಬ್ದನೂ ಬಂತು. ಕೆಳಗಿಂದೇನ್ ಶಬ್ದ ಬರುತ್ತೆ? ಹೊಸ ಸೈಕಲ್ ಪಂಚರ್ ಆಗ್ಬಿಡ್ತ. ನಡೀರಿ ನಡೀರಿ, ನಾವೆಲ್ಲ ಸೈಕಲ್ ಅಲ್ಲೇ ಹೋಗ್ಬಿಡೋಣ. ಇವರಿಬ್ರು ಸೈಕಲ್ ದೂಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಬರ್ತಾರೆ, ನೋಡ್ಕೊಂಡು ಓಡ್ಸಕ್ಕಾಗಲ್ವಾ? ಲೋ ಚಿಕ್ಕ ಕತ್ತಲಲ್ಲಿ ಕಣ್ ಕಾಣಿಸಕ್ಕೆ ನಾನೇನ್ ಗೂಬೇರೇನೋ? ಸುಮ್ಮನೆ ಜಗಳ ಮಾಡ್ಬೇಡಿ. ನಾವೆಲ್ಲ ಒಟ್ಟಿಗೆ ಬರ್ತೀವಿ ಅಂದಿದ್ದಕ್ಕೆ ಮನೆಯವ್ರು ಯಾರು ಬರ್ಲಿಲ್ಲ, ಒಟ್ಟಿಗೆ ಬಂತು. ಈಗ ಏನೇ ಆಗ್ಲಿ ಒಟ್ಟಿಗೆ ಮನೆಗೆ ಹೋಗುವ. ಏನು ಕತ್ಲಾಯ್ತಲ್ರೋ, ಕಾಡ್ ದಾರಿ ಬೇರೆ. ಈಗ ಸೈಕಲ್ ದೂಡ್ಕೊಂಡು ನಿಧಾನಕ್ಕೆ ಹೋದ್ರೆ ಕಾಡ್ ಪ್ರಾಣಿಗಳು ನಮ್ಮನ್ನ ತಿಂದು ಬಿಡ್ತವೆ. ಆಲ್ರೆಡಿ ಅಲ್ಲಿ ದೂರದಲ್ಲಿ ಮನೆ ಕಾಣಿಸ್ತಿದೆ. ಅಲ್ಲೇ ಹೋಗೋಣ. ಅಲ್ಲಿ ಯಾರ ಹತ್ರನಾದ್ರೂ ನಮ್ಮನ್ನ ಈ ಕಾಡ್ ದಾರಿ ಪಾರ್ ಮಾಡಿಸಿ ಬಿಡೋಕೆ ಹೇಳಿದ್ರಾಯ್ತು. ಎಷ್ಟು ಮುಳ್ಳಿದೆ ಈ ದಾರಿಲಿ, ಯಾರು ತಿರುಗಾಡ್ತಿಲ್ಲ ಅನ್ಸುತ್ತೆ. ಆ ಮನೇಲಿ ಒಂದು ಬೆಳಕು ಕಾಣ್ತಿಲ್ಲ. ಮನುಷ್ಯರು ಇರ್ತಾರೋ ಇಲ್ಲ ಭೂತಗಳಿರ್ತಾವೋ ಯಾರು ಗೊತ್ತು. ಹೌದೌದು, ಇಲ್ಲಿ ಎಲ್ಲೂ ಯಾರ ಮನೇಲೂ ಒಂದು ಬೆಳಕೇ ಇಲ್ಲ. ಸರ್ಕಾರಕ್ಕೆ ಈ ಕಾಡ್ ಮಧ್ಯೆ ಒಂದು ಊರಿರೋದು ಇನ್ನೂ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಅಯ್ಯೋ, ಮಳೆ ಬಂತು. ಮನೆ ಮುಂದೆ ನಿಂತ್ಕೊಳ್ಳೋಣ ಬನ್ನಿ. ಏನ್ ಮಳೆನೋ ಇದು, ಹೊತ್ತಲ್ಲ ಶುರು ಆಗ್ಬಿಡ್ತು. ನಾವು ಮನೆ ಮುಟ್ಟಿದ ಮೇಲೆ ಬಂದಿದ್ರೆ ಏನಾಗ್ತಿತ್ತು ಇದಕ್ಕೆ? ಮೈಯೆಲ್ಲ ಚೆಂಡಿಗಾಯ್ತು, ಚಳಿ ಆಗ್ತಿದೆ. ನಂಗೂ ಚಳಿ ಆಗ್ತಿದೆ. ನಿಮ್ ಯಾರ ಹತ್ರನಾದ್ರೂ ಫೋನ್ ಇದ್ರೆ ಮನೆ ಫೋನ್ ಮಾಡಿ ಬರೋ ಕೇಳಿ. ಇಲ್ಲಿ ಒಂದು ಲೈಟು ಇಲ್ಲ, ಒಬ್ರು ಮನುಷ್ಯರು ಕಾಣ್ತಿಲ್ಲ. ಏನ್ ಊರೋ ಏನೋ, ಈ ಮಳೆಗೂ ಏನೋ ನೆಟ್ವರ್ಕೇ ಇಲ್ಲ. ಇದ್ದಿದ್ರೆ ಆಗ್ಲೇ ಕರೀತಿದ್ದೆ, ಇಷ್ಟ ಹೊತ್ತು ಸುಮ್ಮನೆ ಇರ್ತಿದ್ನಾ? ಈ ಮನೆ ಬಾಗ್ಲು ಬಡಿತೀನಿ, ಯಾರಾದ್ರೂ ಇದ್ರೆ ತೆಗಿತಾರ ನೋಡ್ತೀನಿ. ಬನ್ನಿ ಒಳಗ್ ಬನ್ನಿ, ಅಲ್ಲ ಹೊರಗೆ ಸಿಡ್ಲು ಬಡಿತಿದೆ. ಅಂಕಲ್ ಅಂಕಲ್, ನಮ್ಗೆಲ್ಲ ಮನೆಗ್ ಹೋಗ್ಬೇಕು. ಕಾಡ್ ದಾರಿಲಿ ಹೋಗಕ್ ಭಯ ಆಗುತ್ತೆ ಅಂತ ಇಲ್ಲಿ ಬಂದ್ವಿ. ಎಲ್ಲ ಕಡೆ ಕತ್ಲು, ದಾರಿ ಕಾಣ್ತಿಲ್ಲ. ನೀವು ಲಾಟನ್ ಹಿಡ್ಕೊಂಡು ನಮ್ಮನ್ ಮನೆಗ್ ಬಿಟ್ಬಿಡ್ತೀರಾ ಅಂಕಲ್? ಪ್ಲೀಸ್, ತುಂಬಾ ಉಪಕಾರ ಆಗುತ್ತೆ. ಇಲ್ಲ ಇಲ್ಲ, ಮಳೆ ಬೇರೆ ಬರ್ತಿದೆ. ಈ ಹೊತ್ತಲ್ಲಿ ಈ ಕಾಡಲ್ಲಿ ಏನೇನೋ ಇರುತ್ತೆ, ಹೋಗೋದು ಸರಿಯಲ್ಲ, ಜೀವಕ್ಕೆ ಆಪತ್ತು. ಅದಕ್ಕೆ ರಾತ್ರಿ ಇಲ್ಲೇ ಮಲಗಿ ಬೆಳಿಗ್ಗೆ ಎದ್ದು ಮನೆಗೆ ಹೋಗಿ. ಒಳಗ್ ಬನ್ನಿ. ಹೊರಗಿಂದ ನೋಡಕ್ ಚಿಕ್ಕದನ್ಸಿದ್ರು, ಒಳಗಿಂದ ದೊಡ್ಡ ಬಂಗ್ಲೆ ತರ ಇದೆಯಲ್ರು. ದೊಡ್ಡದಿದೆ. ಚೇರ್, ಸೋಫಾ, ಲೈಟ್ ಎಲ್ಲ ಇದೆ ಈ ಮನೇಲಿ. ಆದ್ರೆ ಹೊರಗಿಂದ ನಮ್ಗೇನು ಕಾಣಿಸ್ಲಿಲ್ಲ. ಲೈಟ್ ಆದ್ರೂ ಕಾಣಿಸ್ಬೇಕಿತ್ತಲ್ವಾ? ತಗೊಳ್ಳಿ ಮಕ್ಳೇ, ಎಲ್ರೂ ಬಟ್ಟೆ ಚೇಂಜ್ ಮಾಡ್ಕೊಳ್ಳಿ. ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಿದ್ರಾಯ್ತು. ಅಂಕಲ್, ನಿಮ್ಗೆ ನಮ್ಮಷ್ಟು ದೊಡ್ಡ ಮಕ್ಕಳಿದಾರ? ನೀವು ಕೊಟ್ಟ ಬಟ್ಟೆ ನಮ್ಮ ಅಳ್ತಿದೇ ಇದೆ. ಏನಾಯ್ತು ಈ ಅಂಕಲ್ಗೆ? ನಾನೇನಾರು ತಪ್ಪು ಹೇಳಿದ್ನ? ಏನು ಉತ್ತರ ಕೊಡದೆ ಹಂಗೆ ಹೊರಟೆ ಬಿಟ್ರು. ನಾವು ಈ ಮನೆ ಮಕ್ಕಳು, ನಮ್ಗೆ ಡ್ರೆಸ್ ಬೇಕು. ಆ ಡ್ರೆಸ್ ನಮ್ದು, ನಮ್ ಡ್ರೆಸ್ ಎಲ್ಲ ಹೊರಟಿದೆ. ಆ ಡ್ರೆಸ್ ಬೇಕು, ಕೊಡಿ ಕೊಡಿ, ನಮ್ ಡ್ರೆಸ್ ನಮ್ಗೆ. ಏ ಹಿಂದೋಗಿ, ಯಾಕ ಮಕ್ಕಳಿಗೆ ತೊಂದರೆ ಕೊಡ್ತೀರಿ? ಮಳೆ ಅಂತ ನಮ್ಮ ಆಶ್ರಯಕ್ಕೆ ಬಂದಿದ್ದಾರೆ, ಅವರನ್ನ ಹೈರಾನ್ ಮಾಡ್ಬಿಡಿ. ಹೋಗಿ, ಇಲ್ಲಿಂದ ಹೋಗಿ. ಸಾರಿ, ನಾವು ಹೋಗ್ತೀವಿ.
ಏನ್ರ ಇದೆಲ್ಲ ನೋಡಿದ್ರೆ ನಂಗೆ ಭಯ ಆಗ್ತಿದೆ. ಬನ್ನಿ ಮಕ್ಳೇ, ಊಟ ಮಾಡಿ ಮಲ್ಕೊಳ್ಳಿ. ನಿಮ್ಗೆಲ್ಲ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡಿ ಸಾಕಾಗಿರುತ್ತೆ. ಉಂಡು ಚೆನ್ನಾಗಿ ನಿದ್ರೆ ಮಾಡಿ. ನಾವು ಪ್ರಾಕ್ಟೀಸ್ ಮಾಡ್ತಿರೋದು ನಿಮ್ಗೆ ಹೆಂಗ್ ಗೊತ್ತಾಯ್ತಂತ? ಏನಾಯ್ತಿ ಅಂಕಲ್ಗೆ? ನಾನು ಏನ್ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ದೆ ಸೀದಾ ಹೋಗ್ಬಿಡುತ್ತಲ್ಲ. ಅಯ್ಯೋ, ಈಗ ಎಲ್ಲ ಸ್ಕೂಲಲ್ಲೂ ಆನ್ಯುವಲ್ ಡೇ ಇರುತ್ತಲ್ವೇನೆ, ಅದೇ ಅಂದಾಜಲ್ಲಿ ಹೇಳಿರ್ತಾರೆ ಬಿಡಿ. ಅಲ್ಲೇ ಮಾತಾಡ್ತಾನೆ ಇರ್ತೀರಾ. ಊಟಕ್ಕೆ ಬನ್ನಿ, ನನ್ನ ಹೊಟ್ಟೆ ಹಸಿತಿದೆ. ಬರ್ದಿದ್ರೆ ಬಿಡಿ, ನಾನೇ ಹೊಟ್ಟೆ ತುಂಬಾ ಉಣ್ತೀನಪ್ಪ. ಅಬ್ಬಬ್ಬಬ್ಬ, ಎಷ್ಟೊಂದು ವೆರೈಟಿ ಅಡುಗೆ. ಚಿಕನ್ ಕಂಡ್ರು ಏನೇನ್ ತಿನ್ಲಿ ನಾನು, ಎಲ್ಲ ತಿನ್ಬಿಡ್ತೀನಿ. ನಮ್ಮ ಊಟ, ಈ ಊಟ ಎಲ್ಲ ನಮ್ದು, ನಾ ತಿಂತೀನಿ. ನಮಗೂ ಹಸುವಾಗ್ತಿದೆ, ನಮಗೂ ಊಟ ಬೇಕು. ಮತ್ ಬಂದ್ರ? ನಾನು ಏನ್ ಕಲ್ಸಿದೆ ನಿಮ್ಗೆಲ್ಲ? ಅತಿಥಿ ದೇವೋಭವ. ಅತಿಥಿಗಳ ಮುಂದೆ ಹಿಂಗೆಲ್ಲ ಆಡ್ಬಾರ್ದು. ಅವ್ರು ತಿನ್ನೋ ತಟ್ಟೆ ಕಸ್ಕೋತಾರ. ಅಷ್ಟು ಕೆಟ್ಟ ಬುದ್ಧಿನ ನಿಮ್ದು. ಕೊಡಿ ಅವ್ರ ತಟ್ಟೆನ ಅವರಿಗೆ ಕೊಟ್ಬಿಡಿ. ಅಲ್ಲ ಅಂಕಲ್, ನಿಮ್ ಮಕ್ಕಳನ್ನೆಲ್ಲ ಅಲ್ಲೇ ಕೂರ್ಸಿದೀರಾ? ಇಷ್ಟು ಸೋಫಾ ಟೇಬಲ್ ಎಲ್ಲ ಇದೆ, ಇಲ್ಲೇ ಕೂರ್ಸೋದಲ್ವಾ? ಫ್ರೆಂಡ್ಸ್, ನೀವು ಬನ್ನಿ, ಎಲ್ಲ ಒಟ್ಟಿಗೆ ಊಟ ಮಾಡೋಣ. ನಾವು ಇಷ್ಟನ್ನೆಲ್ಲ ತಿಂದ್ರೆ ರಾತ್ರಿ ನಮಗ್ ಹೊಟ್ಟೆ ನೋಯುತ್ತೆ. ನೀವು ಬನ್ನಿ, ನಮ್ ಜೊತೆನೆ ಊಟ ಮಾಡಿ. ಬೇಡ ಬೇಡ, ಮೊದಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಉಂಡು ಹೋಗಿ ಮಲ್ಗಿ. ಅವರೆಲ್ಲ ಆಮೇಲೆ ಉಂತಾರೆ. ಅಪ್ಪು, ಯಾಕೋ ಏನೋ ನನಗೆ ಮನೆನೆಲ್ಲ ನೋಡಿದ್ರೆ ಏನೋ ಒಂಥರ ಭಯ ಆಗುತ್ತ. ಈ ಊಟ, ಈ ಬಟ್ಟೆ ಏನು ಸರಿ ಇಲ್ಲ. ಹೊರಗಿಂದ ಒಂದು ಲೈಟ್ ಇರ್ಲಿಲ್ಲ, ಮನೆ ಒಳಗ್ ನೋಡಿದ್ರೆ ಲೈಟೇ ಲೈಟು. ಇಲ್ಲ ಕಣೆ, ಏನು ಹೆದರ್ಬೇಡ, ಏನು ಇರಲ್ಲ. ಬೇಗ ಬೇಗ ಊಟ ಮಾಡಿ, ನಿದ್ರೆ ಬರ್ತಿದೆ, ಮಲ್ಗೋಣ. ಒಳ್ಳೆ ಅರಮನೆ, ಭರ್ಜರಿ ಭೋಜನ, ಸುಪ್ಪತ್ತಿನ ಹಾಸಿಗೆಯಲ್ಲಿ ಒಪ್ಪತ್ತಿನ ನಿದ್ರೆ ಮಾಡ್ಬಿಡೋಣ. ಸುಮ್ನೆ ಹೆದರ್ಸ್ಬೇಡ ಕಣೆ ಖುಷಿ. ಇಷ್ಟು ಒಳ್ಳೆ ಅತಿಥಿ ಸತ್ಕಾರನ ಅನುಭವಿಸೋದ್ ಬಿಟ್ಟು ಹೆದರ್ತಾಳೆ. ನಡಿ, ಅಂಕಲ್ ಒಳ್ಳೆ ಚಿಕನ್ ಅಡಿಗೆ ಮಾಡಿದ್ದಾರೆ, ತಿನ್ನು ಬಾ. ಇದೇನ್ ಶಬ್ದ? ಹೋಗಿ ನೋಡ್ತೀನಿ. ಅಯ್ಯೋ, ಇಷ್ಟು ಊಟದ ಬೇಕಾ? ಹೊರಗೆ 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 ಎಷ್ಟೊಂದು ಭೂತಗಳು. ಎದ್ದು ನೋಡಿ, ನಮ್ಮನ್ನೆಲ್ಲ ಕೊಂದೆ. ಖುಷಿ, ನೀ ಹೇಳಿದ್ ನಿಜ ಕಣೆ. ಭೂತಗಳು ನಮ್ಮನ್ನ ಕೊಲ್ಲೋ ಮೊದಲೇ ಕುಣಿದು ಕುಪ್ಪಳಿಸ್ತಿದ್ದವು ಕಣೆ. ನಮ್ ಸಾವು ಗ್ಯಾರಂಟಿ ಇವತ್ತು. ನೋಡಿದ್ರ, ನನ್ ಡೌಟ್ ನಿಜ ಆಯ್ತು. ಈ ಅಪ್ಪು ಹೋದಲ್ಲೆಲ್ಲ ಏನಾದ್ರೂ ಒಂದು ಇರುತ್ತೆ. ಇಲ್ಲಂತೂ ಭೂತಗಳ ರಾಶಿನೇ ಇದೆ. ಹೇಗೂ ತಪ್ಪಿಸ್ಕೊಳ್ಳೋದೀಗ? ಹೆದರ್ಬೇಡ ಕಣೆ ಖುಷಿ, ಹೆದರ್ಬೇಡಿ. ಅಲ್ಲ, ಹೆದರ್ದಷ್ಟು ನಮ್ ಬುದ್ಧಿ ಕೆಲಸ ಮಾಡಲ್ಲ. ಈಗ ಅವು ಕುಣಿತಿದ್ದಾವೆ, ನಾವು ನಿಧಾನ ಬಾಗಿಲು ತೆಗೆದು ಓಡೋಗ್ಬಿಡೋಣ. ಸರಿ, ಎಲ್ಲರೂ ಒಬ್ರದೊಬ್ರು ಕೈ ಹಿಡ್ಕೊಂಡು ಹೋಗುವ. ಅವು ಕುಣಿಯೋದ್ ನೋಡಿದ್ರೆ ನನ್ನ ಹೃದಯ ಒಡೆದು ಬಾಯಿಗೆ ಬಿಡ್ತಿದೆ. ನಡಿ. ಅಯ್ಯೋ, ಆ ಕಡೆ ಓಡು. ಅಯ್ಯೋ, ಇಲ್ಲಿಗೂ ಬಂದ ಕಣ, ತಿರುಗಿ ಓಡ್ರು. ಆಯ್ತು ಆಯ್ತು, ನಮ್ ಕತೆ ಮುಗೀತು. ಇವ್ ನಮಗ್ ಹೋಗಕ್ಕೂ ಬಿಡಲ್ಲ. ನಾವೆಲ್ಲ ಇವತ್ ಬಲಿ. ಇವತ್ತು ಕುರಿ ಕೋಳಿ ಕೊಯ್ಯೋ ಮೊದ್ಲು ನೀರ್ ಕುಡಿಸಿ ಕೊಯ್ತಾರಲ್ಲ, ಹಂಗೆ ರಾತ್ರಿ ಹೊಟ್ಟೆ ತುಂಬಾ ಉಂಡಿದ್ದಕ್ಕೆ ಈಗ ಈ ಭೂತಗಳಿಗೆ ಹಲಾಲಾಗ್ತಿದೀವಿ. ನಾವು ಚಿಕ್ಕ ಮಕ್ಕಳು, ಯಾರಿಗೂ ತೊಂದ್ರೆ ಕೊಡಲ್ಲ. ನೀವು ನಮ್ಮನ್ನೆಲ್ಲ ಬಿಟ್ಬಿಡಿ ಪ್ಲೀಸ್. ಮರಿಭೂತ, ಪ್ಲೀಸ್. ಈ ಭೂತ ಅಂಕಲ್, ನೀನ್ ಈ ಮಕ್ಕಳನ್ನೆಲ್ಲ ಕೊಂದು ಭೂತ ಮಾಡಿರ್ಬೋದು, ಆದ್ರೆ ನಮ್ಮ ಹತ್ರ ಬರ್ಬೇಡ. ನಂಗೆ ಹನುಮಾನ್ ಚಾಲಿಸ ಬರುತ್ತೆ. ಹೇಳಿದ್ರೆ ನೀವೆಲ್ಲ ಸುಟ್ಟು ಬೂದಿ ಆಗ್ಬಿಡ್ತೀರಾ. ಹೋಗಿ ಇಲ್ಲಿಂದ, ನಮ್ಮನ್ನ ಬಿಟ್ಬಿಡಿ.
ಹೆದರ್ಬೇಡಿ, ನಾನೇನು ಮಾಡಲ್ಲ ನಿಮಗೆ. ನಾನು ಈ ಮಕ್ಕಳನ್ನು ಕೊಲ್ಲಿಲ್ಲ, ನಿಮ್ಮನ್ನು ಕೊಲ್ಲಲ್ಲ, ನೀವು ಹೆದರೋದು ಬೇಡ. ನಾನು ಈ ಮಕ್ಕಳಿಗೆಲ್ಲ ಟ್ಯೂಷನ್ ಕೊಡ್ತಿದ್ದೆ. ಯಾರೋ ದರೋಡೆಕೋರರು ಈ ಊರಿಗೆ ನುಗ್ಗಿ ಇಲ್ಲಿರೋರ ಹತ್ರ ಇರೋದನ್ನೆಲ್ಲ ದೋಚಿ ಸಿಕ್ಕದವ್ರನ್ನೆಲ್ಲ ಕೊಂದ್ಬಿಟ್ರು. ಈ ಮಕ್ಕಳೆಲ್ಲ ನನ್ನ ಮನೇಲಿದ್ರು. ಆ ದರೋಡೆಕೋರರಿಗೆ ನನ್ನ ಮನೆ ಬಾಗಿಲು ಒಡಿಯೋಕ್ಕಾಗದೆ ಬಾಂಬ್ ಬಿಟ್ಟು ಮನೆನ ಬೀಳಿಸ್ಬಿಟ್ವು. ನಾನು ಮಕ್ಕಳು ಎಲ್ಲ ಈ ಮನೆ ಅಡಿ ಸಿಕ್ಬಿದ್ದು ಸತ್ವಿ. ಆ ದರೋಡೆಕೋರರು ಸಿಕ್ಕಿದ್ದೆಲ್ಲ ದೋಚ್ಕೊಂಡು ಹೋದ್ರು. ಉಳ್ದಿದ್ದ ಊರ್ ಜನ ಎಲ್ಲ ಜೀವ ಭಯದಿಂದ ಈ ಊರು ಬಿಟ್ಟು ಬೇರೆ ಊರು ಸೇರ್ಕೊಂಡ್ರು. ಇಲ್ಲಿವರೆಗೂ ನಮಗೆ ಮುಕ್ತಿ ಕೊಡೋ ಪ್ರಯತ್ನ ಯಾರು ಮಾಡಲೇ ಇಲ್ಲ. ಈಗ ನೀವು ನಮ್ಗೆ ಮುಕ್ತಿ ಕೊಟ್ರೆ ನಿಮ್ಮನ್ನ ಏನು ಮಾಡಲ್ಲ, ಬಿಟ್ಬಿಡ್ತೀವಿ. ಹೌದಾ? ಸಾರಿ ಭೂತ ಅಂಕಲ್, ನಿಮ್ಗೆಲ್ಲ ಮುಕ್ತಿನ ನಾವು ಕೊಡ್ತೀವಿ. ಅಪ್ಪು, ಖುಷಿ, ಕಿಟ್ಟು. ಸೀನಾ, ಸಿಕ್ಕಿದ್ರೇನ್ರು ಮಕ್ಕಳು? ಇಲ್ಲ, ಇಲ್ಲೆಲ್ಲೂ ಕಾಣಿಸ್ಲಿಲ್ಲ, ಸೈಕಲ್ಲು ಕಾಣಿಸ್ಲಿಲ್ಲ. ಆ ಭೂತ್ ಬಂಗ್ಲೆ ಕಡೆ ಹೋಗಿದವೋ ಏನೋ, ಅಲ್ಲಿ ಹೋಗಿ ಬರುವ ಬನ್ನಿ. ಕಿಟ್ಟು, ರಾಜು, ಎಲ್ಲಂತ ಹುಡ್ಕೋದ್ ನಿಮ್ಮನ್ನ? ಇಲ್ಲಿದ್ದೀರಾ ಎಲ್ಲ? ಸ್ಕೂಲಿಂದ ಸೀದಾ ಮನೆಗೆ ಬರೋದಲ್ವೇಂದ್ರು? ಇಲ್ಲಿ ಯಾಕೆ ಬಂದ್ರಿ? ಈ ಕೈಯಲ್ಲಿ ಫೋನ್ ಇಲ್ವಾ? ಫೋನ್ ಮಾಡೋಕೆ ದಾಡಿ ನಿಮ್ಗೆಲ್ಲ? ಫೋನ್ ಮಾಡೋಕೆ ನೆಟ್ವರ್ಕ್ ಇರ್ಲಿಲ್ಲಪ್ಪ. ಜೋರ್ ಮಳೆ ಬೇರೆ ಬಂತು. ಇಲ್ಲಿ ಮನೆ ತೋರ್ತಾ ಯಾರಾದ್ರೂ ಇರ್ತಾರೆ ಕರ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂತು. ಆದ್ರೆ ಅದು ಮನೆ ಅಲ್ಲ, ಭೂತ್ ಬಂಗ್ಲೆ. ತಮ್ಮ ನಿಮ್ಮಮ್ಮ, ಅದು ಭೂತ್ ಬಂಗ್ಲೆ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಭೂತದಲ್ಲಿ ಒಳ್ಳೆ ಭೂತ ಇರ್ತವೆ ಅಂತ ಇವತ್ತೇ ಗೊತ್ತಾಗಿದ್ದು. ಈ ಭೂತಗಳೆಲ್ಲ ನಮ್ಗೆ ಎಷ್ಟು ಒಳ್ಳೆ ಅತಿಥಿ ಸತ್ಕಾರ ಮಾಡ್ತು ಗೊತ್ತಾ? ಎಷ್ಟು ಒಳ್ಳೆ ಊಟನೂ ಮಾಡಿಸ್ತು. ಪಾಪ ತನ್ನ ಕತೆನೆಲ್ಲ ಹೇಳ್ತು. ಈ ಭೂತಗಳಿಗೆ ಮುಕ್ತಿ ಕೊಡ್ಸಿ ಮಾಮ. ಈ ಭೂತ ನಮ್ಗೇನು ಮಾಡ್ಲಿಲ್ಲ. ಪಾಪ ಅವರಿಗೆಲ್ಲ ಮುಕ್ತಿ ಬೇಕಂತೆ, ಕೊಡ್ಸ್ಬಿಡಿ. ಬೆಳಿಗ್ಗೆ ಎಲ್ಲ ವ್ಯವಸ್ಥೆ ಮಾಡೋಣ.